ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋ ರಕ್ತಭೂತಾಳೆ ಗಿಡ, ಮರ ಅಥವಾ ವನಸ್ಪತಿ. ನೀವೀಗ ನೋಡ್ತಿರ್ತಕ್ಕಂತಹ ಈ ಒಂದು ಗಿಡ ಅಥವಾ ಮರ ಏನಿದೆ, ಇದು ರಕ್ತಭೂತಾಳೆ. ಕೆಲವರು ಅದು ಯಾವುದ್ಯಾವುದೋ ತೋರಿಸ್ಬಿಟ್ಟು ಉಗ್ರಭೂತಾಳೆಯನ್ನು ತೋರಿಸ್ಬಿಟ್ಟು ರಕ್ತಭೂತಾಳೆ ಅಂತಾರೆ. ಇನ್ನು ಕೆಲವರು ಬೇರೆ ರಕ್ತಚಂದನ ಮರವನ್ನು ತೋರಿಸಿ ಇದೇ ರಕ್ತಭೂತಾಳೆ ಮರ ಅಂತ ಕರೀತಾರೆ. ಅವೆಲ್ಲ ಸುಳ್ಳು. ರಕ್ತಚಂದನ ಬೇರೆ, ಉಗ್ರಭೂತಾಳೆ ಬೇರೆ, ರಕ್ತಭೂತಾಳೆ ಬೇರೆ. ಕೆಲವೊಂದು ಗಿಡಗಳು ನೋಡೋಕ್ಕೆ ಒಂದೇ ರೀತಿ ಇರ್ತವೆ, ಹಾಗಾಗಿ ಕನ್ಫ್ಯೂಸ್ ಆಗ್ತಾರೆ. ರಕ್ತಭೂತಾಳೆ ಬೇರೆ, ರಕ್ತಚಂದನ ಬೇರೆ. ಇದು ನೆನ್ಪಿಟ್ಕೋಬೇಕು. ಸುಮಾರು ಜನ ಇಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು. ಒರಿಜಿನಲ್ ರಕ್ತಭೂತಾಳೆ ಮರ ಈಗೇನು ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಇದೆ ಒರಿಜಿನಲು. ಈ ಒಂದು ರಕ್ತಭೂತಾಳೆ ಬಹಳ ವಿಶೇಷವಾದ ಒಂದು ಗಿಡಮೂಲಿಕೆ ಆಗಿರುತ್ತೆ. ಭೂತಾಳೆಗಳಲ್ಲಿ ಇದು ಒಂದು ಬಹಳ ಶಕ್ತಿಯುತವಾದ ಭೂತಾಳೆ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಬೇಕಾಗಿರುವಂತಹ ಅತ್ಯದ್ಭುತವಾಗಿ ಕೆಲಸ ಮಾಡತಕ್ಕಂತಹ ಈ ಒಂದು ರಕ್ತಭೂತಾಳೆಯ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಶೇಷವಾಗಿ ರಕ್ತಭೂತಾಳೆಯನ್ನು ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗ್ತವೆ. ಆದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ನೆರವೇರಬೇಕು, ಅತ್ಯುತ್ತಮವಾಗಿ ಶಕ್ತಿಶಾಲಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸ ಫೇಲ್ ಆಗಬಾರ್ದು ಅಂತಂದರೆ ಸಾಧಕನು, ಮಾಂತ್ರಿಕರು, ತಾಂತ್ರಿಕರು ತಾವೇ ಸ್ವತಃ ರಕ್ತಭೂತಾಳೆಯನ್ನು ಹುಡುಕಿ ಪೂಜೆ ಪುರಸ್ಕಾರವನ್ನು ಮಾಡಿ ಆಮಂತ್ರಣ ನಿಮಂತ್ರಣವನ್ನು ಪಾಲನೆ ಮಾಡಿ ತಂದು ಪ್ರಯೋಗ ಮಾಡೋದ್ರಿಂದ ತಾವು ಮಾಡುವಂಥ ಕೆಲಸಗಳು 100% ಸಕ್ಸಸ್ ಆಯ್ತವೆ. ಇದು ಒಂದು ಭಾಗ. ಆದರೆ ರಕ್ತಭೂತಾಳೆಯನ್ನು ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ನೋಡಿದ್ರೆ, ರಕ್ತಭೂತಾಳೆ ಮರ, ಇದರ ಬೇರು, ಹಾಗೆ ಇದರ ಎಲೆಗಳು ಪ್ರತಿಯೊಂದು ಸಹ ನಾವು ಕೆಲಸ ಕಾರ್ಯಗಳಿಗೆ ಬಳಸ್ಬೋದು. ಅತಿ ಹೆಚ್ಚಾಗಿ ರಕ್ತಭೂತಾಳೆಯನ್ನು ಹೋಮ ಹವನಗಳಿಗೆ ಬಳಸಲಾಗುತ್ತೆ. ಹಾಗೆ ಮಾಂತ್ರಿಕ ಲೋಕದಲ್ಲಿ ವಶೀಕರಣಕ್ಕೂ ಬಳಸಲಾಗುತ್ತೆ. ಹಾಗೆ ಉಚ್ಚಾಟನೆ, ವಿದ್ವೇಷಣೆ, ಸ್ತಂಭನ ಇವೆಲ್ಲದಕ್ಕೂ ಬಳಸಲಾಗುತ್ತೆ. ವಾಮ ಮಾರ್ಗದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಈ ರಕ್ತಭೂತಾಳೆ ಮರ ಕೆಲಸ ಮಾಡ್ತವೆ. ಅಷ್ಟದಿಗ್ಬಂಧನಗಳಲ್ಲೂ ಬಳಸಲಾಗುತ್ತೆ. ಅತಿ ಹೆಚ್ಚಾಗಿ ದಶದಿಗ್ಬಂಧನಗಳಲ್ಲೂ ಸಹ ಬಳಸಲಾಗುತ್ತೆ. ಈ ಕೆಲವೊಂದು ಅಂಗಡಿ ವ್ಯಾಪಾರ ಅದಕ್ಕೂ ಬಳಸಲಾಗುತ್ತೆ. ಕಲಶಗಳಿಗೂ ಬಳಸಲಾಗುತ್ತೆ. ಇದಷ್ಟೇ ಅಲ್ಲದೆ ರಕ್ತಭೂತಾಳೆ ಮರವನ್ನು ತಾವು ಪೂಜೆ ಮಾಡುವಂತಹ ದೇವತಾ ವಿಗ್ರಹ ಕೆತ್ತನೆಗೆ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ. ವಿಶೇಷವಾದ ದಿನ, ವಿಶೇಷ ನಕ್ಷತ್ರ, ಸಿದ್ಧಿ ದಿನಗಳಲ್ಲಿ ಆಮಂತ್ರಣ ನಿಮಂತ್ರಣವನ್ನು ಕೊಟ್ಟು ಈ ಒಂದು ರಕ್ತಭೂತಾಳೆಯನ್ನು ತಂದು ಇದರಲ್ಲಿ ತಾವು ಪೂಜೆ ಮಾಡ್ತಕ್ಕಂತಹ ಉಗ್ರ ದೇವತೆಗಳನ್ನು ಕೆತ್ತನೆ ಮಾಡಿ ಪೂಜೆ ಮಾಡೋದ್ರಿಂದ ಬಹಳ ವಿಶೇಷವಾಗಿ ಕೆಲಸ ಕಾರ್ಯವನ್ನು ಈಡೇರಿಸುತ್ತವೆ. ನಾವೇನು ಕರಿತೀವಿ ಚೌಡಿ, ಚಾಮುಂಡಿ, ದುರ್ಗಿ, ಕಾಟೇರಿ, ರಕ್ತ ಕಾಟೇರಿ ಅಂತ, ಹಾಗೆ ಕೆಲವರು ತಾವು ಪೂಜೆ ಮಾಡುವಂತಹ ಉಗ್ರ ದೇವತೆಗಳನ್ನು ಈ ಒಂದು ಮರದಲ್ಲಿ ಕೆತ್ತನೆ ಮಾಡಿ ಆವಾಹನೆಯನ್ನು ಮಾಡಿ ಜೀವಗಳನ್ನು ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ಬಹಳ ಪ್ರಚಂಡವಾಗಿ ಉಗ್ರವಾಗಿ ದೇವತೆಗಳು ಆವಾಹನೆ ಆಗ್ತಾರೆ. ಇದು ಒಂದು ವಿಶೇಷ. ಮಾಂತ್ರಿಕ ಲೋಕದಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಿನವರೆಗೂ ತಮಗೆ ಇರುವಂತಹ ಕಷ್ಟಕ್ಕೆ ಪರಿಹಾರವಾಗಿ ತಾಯಿತದಲ್ಲಿ ಈ ಒಂದು ಮರದ ಚಕ್ಕೆಯನ್ನು, ಮರದ ತುಂಡನ್ನು, ಮರದ ಬೇರು, ಮರದ ಎಲೆ, ಈ ಮರದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಂಶವನ್ನು ಸಹ ಒಂದು ತಾಯಿತದಲ್ಲಿ ತುಂಬಿ ಇದ್ರ ಜೊತೆಗೆ ಇನ್ನು ಕೆಲವೊಂದು ಗಿಡಮೂಲಿಕೆಯನ್ನು ತುಂಬಿ ಕಟ್ಟೋದ್ರಿಂದ ತಮಗೆ ಇರ್ತಕ್ಕಂತಹ ಸಂಕಷ್ಟಗಳು ಅಥವಾ ದೃಷ್ಟಿಗಳು, ಕೆಲವೊಂದು ದೋಷಗಳು ನಿವಾರಣೆ ಆಗ್ತವೆ. ಅಷ್ಟದಿಗ್ಬಂಧನಗಳು ಮೊದಲು ಹೇಳ್ದಂಗೆ ಈ ಒಂದು ಮೂಲಿಕೆಯನ್ನು ಬಳಸೋದ್ರಿಂದ, ಇದ್ರ ಜೊತೆಗೆ ಕೆಲವೊಂದು ಮೂಲಿಕೆಯನ್ನು ಬಳಸೋದ್ರಿಂದ ಮನೆಗೆ ಅಷ್ಟದಿಗ್ಬಂಧನ ಮಾಡೋದು, ದಶದಿಗ್ಬಂಧನ ಮಾಡ್ಬೋದು. ಮನೆಗೆ ಇರ್ತಕ್ಕಂತಹ ಮಾಟ, ಮಂತ್ರ, ತಂತ್ರ, ಕುತಂತ್ರ, ಪೀಡೆ, ಪಿಸಾಚಿ, ಹಾಗೆ ಕಣ್ದೃಷ್ಟಿ ಇವೆಲ್ಲ ಏನಿರ್ತವೆ ಇವೆಲ್ಲ ಸಹ ನಿವಾರಣೆಯನ್ನು ಮಾಡ್ಕೋಬೋದು. ಕೆಲವೊಬ್ಬರ ಮೇಲೆ ವಾಮಾಚಾರ ಪ್ರಯೋಗವನ್ನು ಮಾಡಿರ್ತಾರೆ, ಮಾಟ ಮಂತ್ರವನ್ನು ಮಾಡಿರ್ತಾರೆ.
ಈ ಒಂದು ಪ್ರಯೋಗವನ್ನು ಸಹ ರಕ್ತಭೂತಾಲಯದಿಂದ ನಾವು ಪರಿಹಾರವನ್ನು ಕಂಡುಕೋಬೋದು. ಇದು ರಕ್ತಭೂತಾಲಯ ವಿಶೇಷ. ನೋಡ್ಕೊಳ್ಳಿ, ಇದು ಒರಿಜಿನಲ್ಲು ಈ ರೀತಿ ಇರ್ತದೆ. ಯಾವ್ಯಾವುದೋ ಗಿಡಗಳು ಕೆಲವರು ಯೂಟ್ಯೂಬ್ಗಳಲ್ಲಿ ಯಾವುದೋ ಗಿಡ ತೋರಿಸ್ಬಿಟ್ಟು ಇನ್ಯಾವುದೋ ಹೆಸರಿಡ್ತಾರೆ. ಎಲ್ಲೂ ಮೋಸ ಹೋಗಬೇಡಿ. ಒರಿಜಿನಲ್ ಐಟಮ್ನ ಹುಡುಕ್ರಿ, ಒರಿಜಿನಲ್ ಕೆಲಸವನ್ನು ಮಾಡಿರಿ. ಇದು ರಕ್ತಭೂತಾಲಯ ಪರಿಚಯ ಈ ರೀತಿ ಇರ್ತದೆ. ನೋಡ್ಕೊಳ್ರಿ. ರಕ್ತಚಂದನ ಬೇರೆ, ರಕ್ತಭೂತಾಲಯ ಬೇರೆ. ರಕ್ತಭೂತಾಲಯ ಮರದ ಒಂದು ಕೆಲಸ ಕಾರ್ಯಗಳು ಅಂತ ನಾವೇನು ಕರಿತೀವಿ, ಇದು ಒಂದಲ್ಲ ಎರಡಲ್ಲ 100 ಕೆಲಸವನ್ನು ಮಾಡ್ಬೋದು. ಪ್ರತಿಯೊಂದು ಕೆಲಸದಲ್ಲೂ ಸಹ ಈ ಒಂದು ರಕ್ತಭೂತಾಲಯನ ನಾವು ಬಳಸ್ಕೋತೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಮರ. ಇದು ಮಧ್ಯಮ ವರ್ಗದ ಮರವಾಗಿರ್ತದೆ. ಇದು ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಇನ್ನೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿರುವಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದೇ ಒರಿಜಿನಲ್ ವಿಡಿಯೋ. ಒಂದು ನೆನ್ಪಿಟ್ಕೊಳ್ಳಿ, ವಿನಾಕಾರಣ ಯಾವುದೇ ಮರ ಗಿಡ ಪ್ರಾಣಿ ಪಕ್ಷಿಗಳಿಗೆ ನೀವು ಹಾನಿಯನ್ನು ಮಾಡಬಾರ್ದು. ಆ ಥರ ಮಾಡಿದ್ದೇ ಆದರೆ ಪ್ರಕೃತಿಗೆ ವಿರುದ್ಧವಾಗಿ ನಡೆದಂತಾಗುತ್ತೆ. ಹಾಗಾಗಿ ಸುಮ್ಮನೆ ಯಾವುದೇದೋ ಗಿಡಗಳು ಕತ್ತರಿಸೋದು, ಮರಗಳು ಕತ್ತರಿಸೋದು, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ಒಂದಷ್ಟು ನೀರು ಹಾಕಿ, ಒಂದಷ್ಟು ಪಕ್ಷಿಗಳಿಗೆ ಆಹಾರವನ್ನು ಹಾಕಿ, ಒಳ್ಳೆಯದಾಗುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಬೆಳೆದಿರ್ತಕ್ಕಂತಹ ಪ್ರತಿಯೊಂದು ಗಿಡಮೂಲಿಕೆಗಳು ಮಾನವನಿಗೆ ಅನುಕೂಲವಾಗಿರ್ತವೆ. ಅದನ್ನು ನಾವು ಗುರುತಿಸ್ಕೋಬೇಕು, ಬಳಸ್ಕೋಬೇಕಷ್ಟೇ. ನಿಮ್ಮ ಕೆಲಸ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಬನ್ನಿ, ಅಷ್ಟು ಮಾತ್ರ ಉಪಯೋಗ ಮಾಡ್ಕೊಳ್ರಿ. ಗಿಡಮೂಲಿಕೆಗಳನ್ನ ಹಾಳು ಮಾಡಬೇಡಿ. ಮುಂದಿನ ಪೀಳಿಗೆಗೆ ಇದು ಯಾವುದೂ ಸಿಗಲ್ಲ. ಇದ್ರ ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಯಾವ ಮಾಡ್ತಿದ್ದೀರೋ ಆ ರೀತಿ ಅದೇ ಪದ್ಧತಿಯಲ್ಲಿ ನೀವು ಈ ಒಂದು ವನಸ್ಪತಿಯನ್ನು ಪ್ರತಿಯೊಂದು ಗಿಡಮೂಲಿಕೆಯನ್ನು ತರಬೇಕಾಗ್ತದೆ. ನೀವು ಸಾತ್ವಿಕವಾಗಿ ಮಾಡ್ತೀವಿ ಅಂದಾಗ ಸಾತ್ವಿಕವಾಗಿ ಈ ಒಂದು ಗಿಡಕ್ಕೆ ನೀರನ್ನು ಹಾಕಿ ಭೋಗವನ್ನು ಮಡಗಬೇಕಾಗುತ್ತೆ. ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗ್ತದೆ. ಹಣ್ಣು ಹಂಪಲು ಸ್ವೀಟು ಈ ಥರ ಸಮರ್ಪಣೆ ಮಾಡಿ ನೀವು ತರಬೇಕಾಗ್ತದೆ. ನೀವು ಉಗ್ರವಾಗಿ ಕೆಲವೊಂದು ಕೆಡುಕು ಪ್ರಯೋಗವನ್ನು ಮಾಡ್ತೀನಿ ಅಂತಂದಾಗ ಅದಕ್ಕೆ ಕೋಳಿಯನ್ನು ಬಲಿ ಕೊಟ್ಟು ಅಥವಾ ರಕ್ತವನ್ನು ಅಥವಾ ಮದ್ದು ಮಾಂಸ ಎಣ್ಣೆ ಸಿಗರೇಟು ಈ ಥರ ಒಂದು ನೈವೇದ್ಯವನ್ನು ಕೊಡಬೇಕಾಗ್ತದೆ. ಆಗ ಮಾತ್ರ ನೀವು ಅಂದ್ಕೊಂಡಿರುವ ಕೆಲಸ ನೆರವೇರುತ್ತೆ. ಹೆಚ್ಚಿನ ಮಾಹಿತಿ ಒಂದೇ ವಿಡಿಯೋದಲ್ಲಿ ತಿಳಿಸೋಕ್ಕಾಗ್ತಾ ಇಲ್ಲ. ಇದು ಒರಿಜಿನಲ್ಲು ರಕ್ತಭೂತಾಲಯ ಮರ. ನೋಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ಓಂ ನಮೋ ಕಾಲಭೈರವಾಯ.